ಲಯನ್ಸ್ ಕ್ಲಬ್ ಸಾಗರ, ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್, ಲಯನ್ಸ್ ಕ್ಲಬ್ ಸಾಗರ, ಈ ಒಂದು ಸಂಸ್ಥೆ ಲಯನ್ಸ್ ಕ್ಲಬ್ ಅಂತಕ್ಕಂಥದ್ದು ಮೆಲ್ವಿನ್ ಜೋನ್ಸ್ ಇವರು 1917ರಲ್ಲಿ ಅಮೇರಿಕದಲ್ಲಿ ಸ್ಥಾಪಿಸಿದಂಥ ಈ ಒಂದು ಸಂಸ್ಥೆ ರಾಷ್ಟ್ರಾದ್ಯಂತ ಇರ್ಬೋದು, ಪ್ರಪಂಚದಾದ್ಯಂತ ಇರ್ಬೋದು, ಎಲ್ಲ ಕಡೆಗಳು ಕೂಡ ಸೇವಾ ಚಟುವಟಿಕೆಗಳನ್ನು ಜನರಿಗೋಸ್ಕರವಾಗಿ ಮಾಡ್ತಾ ಬಂದಿರತಕ್ಕಂಥ ಒಂದು ಸಂಸ್ಥೆ ಲಯನ್ಸ್ ಸಂಸ್ಥೆ. 1917ರಲ್ಲಿ ಅದು ಪ್ರಾರಂಭವಾಗಿದ್ದು. ತದನಂತರದಲ್ಲಿ ಅಲ್ಲಿ ಶುರುವಾದಂಥ ನಂತರದಲ್ಲಿ 1974ನೇ ಇಸವಿಯಲ್ಲಿ ಸಾಗರದಲ್ಲಿ ಅದನ್ನು ಆರಂಭ ಮಾಡ್ತಾರೆ. ಚಿಪ್ಳಿ ಗೋಪಾಲಕೃಷ್ಣ ರಾಯರು ಅದರ ಪ್ರಥಮ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಲಯನ್ಸ್ ಕ್ಲಬ್ಬನ್ನು ಸಾಗರದಲ್ಲಿ ಸ್ಥಾಪನೆ ಮಾಡ್ತಾರೆ. ಆ 1974ರಂದು ಏನು ಉದ್ಘಾಟನೆ ಆಗತ್ತೆ ಇಲ್ಲಿ ಸಾಗರದ ಲಯನ್ಸ್ ಕ್ಲಬ್ಬು, ಇವತ್ತಿಗೆ 54 ವರ್ಷಗಳ ಕಾಲ ಅವಿರತವಾದಂಥ ಸಾಗರದ ಜನತೆಯೊಂದಿಗೆ, ತಾಲೂಕಿನ ಜನತೆಯೊಂದಿಗೆ ಜನಾನುರಾಗಿಯಾಗಿ ಎಲ್ಲರಿಗೂ ಕೂಡ ಸಾಮಾಜಿಕ ಸೇವೆಯನ್ನು ಮತ್ತು ಶೈಕ್ಷಣಿಕವಾದಂಥ ಅವಕಾಶಗಳನ್ನಿರ್ಬೋದು, ಆರೋಗ್ಯದ ಒಂದು ಪರಿಕರಗಳನ್ನು ತಲುಪಿಸೋದಿರ್ಬೋದು, ಹಾಗೂ ಜನರಿಗೋಸ್ಕರವಾಗಿ ಈ ಸಂಸ್ಥೆ ಕೆಲಸ ಮಾಡ್ತಾ ಬಂದಿದೆ. ಹಲವಾರು ಹಿರಿಯರ ಇದರಲ್ಲಿ ಒಂದು ಶ್ರಮ ಭಾಳಷ್ಟು ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು 54 ವರ್ಷಗಳ ಏನು ಸಾಗರದ ಲಯನ್ಸ್ ಕ್ಲಬ್ನ ಇತಿಹಾಸದಲ್ಲಿ ಹಿಂದಿನ ವರ್ಷ ಲಯನ್ PMJF ಪ್ರಸನ್ನ ಅವರು ಅಧಿಕಾರವನ್ನು ಸ್ವೀಕರಿಸಿದಂಥ, ಮಾಜಿ ಅಧ್ಯಕ್ಷರಾದಂಥ ಪ್ರಸನ್ನ ಅವರು ಅಧಿಕಾರವನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ ಸುಮಾರು 317C ಡಿಸ್ಟಿಕ್, ಉಡುಪಿ ಎಲ್ಲ ಸೇರಿ 317C ಅಂತಕ್ಕಂಥ ಡಿಸ್ಟಿಕ್ನಲ್ಲಿ 53 ವರ್ಷಗಳ ಇತಿಹಾಸದಲ್ಲಿ ಸಾಗರ ಒಂದು 13 ಲಕ್ಷ ಪಾಯಿಂಟ್ಗಳನ್ನು ತೆಗೆದುಕೊಂಡು ನಂಬರ್ 1 ಸ್ಥಾನದಲ್ಲಿ ಇವತ್ತು ಅಲಂಕೃತವಾಗಿದೆ 317Cಯಲ್ಲಿ. ಪ್ರಥಮ ಸ್ಥಾನದಲ್ಲಿ 13 ಲಕ್ಷ ಪಾಯಿಂಟ್ಸ್ಗಳನ್ನ ತೆಗೆದುಕೊಂಡಂಥ ನಮ್ಮ ಪ್ರಸನ್ನ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಾಗರ ಲಯನ್ಸ್ ಸಂಸ್ಥೆಗೆ ಅಭಿನಂದನೆಗಳನ್ನ ವೈಯಕ್ತಿಕವಾಗಿ ಸಲ್ಲಿಸ್ತಾ ಇದ್ದೇನೆ. ಹಾಗೆ 13 ಲಕ್ಷ ಸೆಕೆಂಡ್ ಪೊಸಿಷನಲ್ಲಿ ಇರ್ತಕ್ಕಂಥವ್ರು ಏನಿದ್ದಾರೆ ಅದು 6.5 ಲಕ್ಷ ಪಾಯಿಂಟನ್ನು ತಗೊಂಡಿದ್ದಾರೆ. ಸೊ ಭಾಳಷ್ಟು ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ, ಸೇವಾ ಚಟುವಟಿಕೆಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತು. ಹಲವಾರು ಒಂದು 50-60 ಕಾರ್ಯಕ್ರಮಗಳಾಗಿದೆ. ಹಳ್ಳಿಗಳಿಗೆ ಡೆಸ್ಕ್ ವಿತರಣೆ ಆಗಿರ್ಬೋದು, ಆಮೇಲೆ ವಾಕರ್ ಆನ್ ವೀಲ್ಸ್ ಇರ್ಬೋದು, ಆಮೇಲೆ ಅಕ್ಕಿ ಕೊಟ್ಟಿರ್ತಕ್ಕಂಥಿರ್ಬೋದು, ಹಾಗೆ ಹಲವಾರು ಸೇವಾ ಚಟುವಟಿಕೆಗಳ ಭಾಗವಾಗಿ ಹಲವಾರು ದಾನಿಗಳನ್ನು ಒಳಗೂಡಿಸ್ಕೊಂಡು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಾಣ್ತಕ್ಕಂಥವ್ರು ನಮ್ಮ ಈಗ ಹಾಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ PMJF ನಾಗರಾಜ್ ಸರ್ ಅವರು, ನಾಗರಾಜ್ ನಾಯ್ಕ್ ಅವರು, PMJF ನಾಗರಾಜ್ ನಾಯ್ಕ್ ಅವರು ತಕ್ಷಣ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ 2 PMJFಗಳನ್ನ ಅಂದರೆ MJFಗಳನ್ನು ಲಯನ್ಸ್ ಸಂಸ್ಥೆಗೆ ನೀಡಿದ್ದಾರೆ. ಅಂತಾರಾಷ್ಟ್ರೀಯವಾದಂಥ ಉಕ್ರೇನ್ನಲ್ಲಿ ಏನು ನಿರಾಶ್ರಿತರಿದ್ದಾರೆ ಅದಕ್ಕೋಸ್ಕರ ಏನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಹೋರಾಟಗಳು ನಡೀತಾ ಇದೆ ಅವ್ರ ಪರವಾಗಿ ಅವರಿಗೋಸ್ಕರ ಒಂದು MJFಗಳನ್ನು ನೀಡಿರ್ತಕ್ಕಂಥದ್ರಲ್ಲಿ ನಮ್ಮ 2 MJFಗಳನ್ನ ಸುಮಾರು 2 ಲಕ್ಷ ರೂಪಾಯಿಗಳ ಮೊತ್ತವನ್ನು, ಪ್ರಸನ್ನ ಅವರು ಕೂಡ 2 ಲಕ್ಷ ರೂಪಾಯಿಗಳ ಮೊತ್ತವನ್ನು ನೀಡಿದ್ದಾರೆ. TV ಪಾಂಡುರಂಗ ಅವರು ಕೂಡ 1 MJF ನೀಡಿದ್ದಾರೆ. ನನ್ನ ಸುಧೀರ್ ಶೆಟ್ಟಿ ನಾನು ಕೂಡ MJF ನೀಡಿದ್ದಾರೆ. ರಾಜಶ್ರೀ ಅಶ್ವಿನಿ ಕುಮಾರ್ ಅವರು ಕೂಡ 1 MJF ನೀಡಿದ್ದಾರೆ. ಹಾಗೆ ಇನ್ನೊಬ್ಬರು ಎಂ ಬಿ ಪುಟ್ಟಸ್ವಾಮಿ ಅವರು ಹಿರಿಯ ಭೀಷ್ಮ ನಮ್ಮ ಒಂದು ಲಯನ್ಸ್ ಸಾಗರ ಲಯನ್ಸ್ ಅವರು ಕೂಡ 1 MJF ನೀಡಿದ್ದಾರೆ. ಹಾಗೆ ಮತ್ತೋರ್ವ ಭೀಷ್ಮ ಸಚ್ಚಿದಾನಂದ ಮೂರ್ತಿಯವರು ಕೂಡ ಒಂದು ಅಂತಾರಾಷ್ಟ್ರೀಯ ನಿಧಿಗೆ 1 ಲಕ್ಷ ರೂಪಾಯಿಗಳನ್ನ ನೀಡಿದರು. ಈ ಥರದ ಒಂದು ಸಹಕಾರವನ್ನು ತೆಗೆದುಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಪ್ರಸನ್ನ ಅವರು ಮಾಡಿದರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ತಾ, ಈಗ ಬಂದಿರತಕ್ಕಂಥ ವಿಷಯ ಇನ್ಸ್ಟಾಲೇಷನ್ ಸೆರೆಮನಿ ಅಂತೇಳಿ 2026-27ನೇ ಸಾಲಿನ ಲಯನ್ಸ್ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ನಾಗರಾಜ್ ನಾಯ್ಕ್ ಸರ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಆ ಪದಗ್ರಹಣ ಸಮಾರಂಭವನ್ನು ನಾವು ಸಾಗರದ ಗ್ರೀನ್ ಎಂಬಾಸಿ ಹೋಟೆಲ್ನಲ್ಲಿ ಅದನ್ನು 16ನೇ ತಾರೀಕು, ಇದೇ ತಿಂಗಳ 16ನೇ ತಾರೀಕು ಗುರುವಾರ ಬರ್ತದೆ. ಗುರುವಾರ 16ನೇ ತಾರೀಕಿನಂದು ಸಂಜೆ 6 ಗಂಟೆಗೆ ಗ್ರೀನ್ ಎಂಬಾಸಿ ಹೋಟೆಲ್ನಲ್ಲಿ ಪದಗ್ರಹಣ ಸಮಾರಂಭವನ್ನು ಸಾಗರ ಲಯನ್ಸ್ ಸಂಸ್ಥೆ ವತಿಯಿಂದ ನಾವು ಏರ್ಪಡಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಹೇಳೋದಂತ ಹೇಳಿದರೆ ನಮ್ಮ ನಾಗರಾಜ್ ಸರ್ ಬಗ್ಗೆ ಒಂದೆರಡು ಮಾತು ನಾನು ಹೇಳಬೇಕಾಗತ್ತೆ. ಒಬ್ಬ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾಗಿ ಹಾಗೂ ಒಬ್ಬ ಕೃಷಿಕನಾಗಿ, ಅವರ ತಂದೆಯವರು ಈಶ್ವರಪ್ಪ ನಾಯಕರು ನಿಮ್ಗೆ ಗೊತ್ತಿದೆ, ಭಾಳ ಪ್ರಸಿದ್ಧವಾದಂಥ ವಕೀಲರು. ಸಾಗರದಕ್ಕೆ ಒಂದು ಮಾಣಿಕ್ಯದ ರೀತಿಗೆ ಇದ್ದಂಥ ಒಬ್ಬ ವ್ಯಕ್ತಿಯ ಪುತ್ರನಾಗಿ
ತಾನು ಏನು ಮಾಡಬೇಕು ಸಮಾಜಕ್ಕೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಾನು ಕೃಷಿಕನಾಗಿ ಹಾಗೂ ವಕೀಲರಾಗಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡು ಇವತ್ತು ಲಯನ್ಸ್ ಸಂಸ್ಥೆಯ ಉಪಾಧ್ಯಕ್ಷ ಕೂಡ ಆಗಿದ್ರು ಅವರು ಹಿಂದಿನ ವರ್ಷ. ಈಗ ಅವರು ಅಧಿಕಾರವನ್ನು ಸ್ವೀಕರಿಸ್ಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲ ನಮ್ಮ ಲಯನ್ಸ್ ಸಂಸ್ಥೆಯ ಹಿರಿಯರಾದಂಥ PMGF ಲಯನ್ ಎನ್ ಮೋಹನ್ ಕುಮಾರ್ ಅವರು, ಗ್ಯಾಟ್ ವೈಸ್ ಏರಿಯಾ ಲೀಡರ್ 2026-27 ಮಲ್ಟಿಪಲ್ 317 ಅಂತ ಇವರು ಮುಖ್ಯ ಅತಿಥಿಗಳಿಗೆ ಆಗಮಿಸ್ತಾ ಇದ್ದಾರೆ. ಹಾಗೆ PMGF ಲಯನ್ ಕೆ ಸುರೇಶ್ ಪ್ರಭು ಅವರು, ಡಿಸ್ಟಿಕ್ ಗವರ್ನರ್ 2014-15 ಡಿಸ್ಟಿಕ್ 317C ಅದರ ಸುರೇಶ್ ಪ್ರಭು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಲವಾರು ಮುಖಂಡರುಗಳು ಇವರ ಇನ್ಸ್ಟಾಲೇಷನ್ ಸೆರೆಮನಿಗೆ ಆಗಮಿಸ್ತಾ ಇದ್ದಾರೆ. ಭಾಳ ಒಂದು ಅತ್ಯುತ್ತಮವಾದಂಥ ನಡವಳಿಕೆಯನ್ನು ಹೊಂದಿರತಕ್ಕಂಥ ಅಧ್ಯಕ್ಷರ ಒಂದು ಪದಗ್ರಹಣ ಸಮಾರಂಭಕ್ಕೆ ರಾಷ್ಟ್ರಮಟ್ಟದ ಲಯನ್ಸ್ನ ನಾಯಕರು ಆಗಮಿಸ್ತಾ ಇರ್ತಕ್ಕಂಥದ್ದು ನಮ್ಮ ಸಾಗರ ಲಯನ್ಸ್ ಸಂಸ್ಥೆಗೆ ಭಾಳ ಹೆಮ್ಮೆಯನ್ನು ತಂದುಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಹಾಗೆ ಈ ಒಂದು ಲಯನ್ಸ್ ಸಂಸ್ಥೆಯ ಸೆಕ್ರೆಟರಿಯಾಗಿ ಸಂತೋಷ್ ಫ್ರಾನ್ಸಿಸ್ ಅವರು ಸೆಕ್ರೆಟರಿ ಅವರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮನೆ ಆಶ್ರಮದ ಅವರು ವ್ಯವಸ್ಥಾಪಕರು. ಅವರು ಕೂಡ ಸಾಮಾಜಿಕ ಸೇವೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಬೆಂಗಳೂರಿನ ಹಲವಾರು ಲಯನ್ಸ್ ಸಂಸ್ಥೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಹಾಗೂ 36 ದೇಶಗಳಲ್ಲಿ ತಾನು ತನ್ನ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ತಮ್ಮ ಸಾಮಾಜಿಕ ಸೇವೆಯಲ್ಲಿ ಹೋಗಿದ್ದಾರೆ. NGO ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು. ಹಾಗೆ ಖಜಾಂಚಿಗಳಾಗಿ ನಮ್ಮ ಪ್ರಭಾಕರ್ ಜೈನ್ ಅವರು, ನಮ್ಮ ಕ್ರೀಡಾಪಟುಗಳು, ವಕೀಲರು ಹಾಗೂ ಉದ್ಯಮಿಗಳು ಆಗಿರ್ತಕ್ಕಂಥ ನಮ್ಮ ಯುವಕ ಪ್ರಭಾಕರ್ ಜೈನ್ ಅವರು ಖಜಾಂಚಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ಕೊಳ್ತಾ ಇದ್ದಾರೆ. ಹಾಗೆ ಪ್ರಥಮ ಉಪಾಧ್ಯಕ್ಷರಾಗಿ TV ಪಾಂಡುರಂಗ ಅವರು, ನಿಮಗೆಲ್ಲ ಗೊತ್ತಿದೆ, ಅವರು ಗಣಪತಿ ಬ್ಯಾಂಕ್ನ ಗಣಪತಿ ದೇವಸ್ಥಾನದ ಅಧ್ಯಕ್ಷರು. ಹಾಗೆ ಹಲವಾರು ಸುವಿಧಾ ಸೊಸೈಟಿಯ ಅಧ್ಯಕ್ಷರು, ಉದ್ಯಮಿಗಳು, ದಾನಿಗಳು, ಹಲವಾರು ಸಾಮಾಜಿಕ ವ್ಯವಸ್ಥೆಗಳು ತೊಡಗಿಸಿಕೊಂಡಂಥ TV ಪಾಂಡುರಂಗ ಅವರು ಪ್ರಥಮ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ದ್ವಿತೀಯ ಉಪಾಧ್ಯಕ್ಷನಾಗಿ ನಾನೇ ಸುಧೀರ್ ಶೆಟ್ಟಿ, ನಾನು ಬಂಟರ ನಾಡೋರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅವಕಾಶವನ್ನು ಸಾಗರ ಲಯನ್ಸ್ ಸಂಸ್ಥೆ ಕೊಟ್ಟಿರೋದಕ್ಕೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ನನ್ನ ವಿನಂತಿ ಏನಂತ ಹೇಳಿದರೆ, ಈ ಒಂದು ಇನ್ಸ್ಟಾಲೇಷನ್ ಸೆರೆಮನಿಗೆ ತಾವೆಲ್ಲ ಪತ್ರಿಕಾ ಮಿತ್ರರನ್ನು ಬಿಟ್ಟು ನಾವೇನೂ ಮಾಡಿಲ್ಲ ಇಲ್ಲಿವರೆಗೆ. ನೀವು ಮಾಡಿರ್ತಕ್ಕಂಥ ಒಂದು ಕೆಲಸದಿಂದ ಇವತ್ತು ಲಯನ್ಸ್ ಸಂಸ್ಥೆ ಜನರಿಗೆ ಏನು ಅಂತೇಳಿ ಗೊತ್ತಾಗಿದೆ. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಂದ ಕೂಡ ನಾನು ಅದನ್ನು ವೀಕ್ಷಣೆ ಮಾಡಿ ನಾನು ಈ ಲಯನ್ಸ್ ಸಂಸ್ಥೆಗೆ ಸೇರ್ಕೊಂಡಿರ್ತಕ್ಕಂಥದ್ದು. ಆ ರೀತಿಯಾದಂಥ ಕೆಲಸಗಳನ್ನ ಜನರಿಗೆ ತೋರಿಸ್ತಾ ಇರ್ತಕ್ಕಂಥದ್ದು ನೀವು. ತಮ್ಮೆಲ್ಲರ ಉಪಸ್ಥಿತಿ ಆ ಕಾರ್ಯಕ್ರಮದಲ್ಲಿ ಇರಬೇಕು, ಆ ಕಾರ್ಯಕ್ರಮವನ್ನು ಚೆಂದಗಾಣಿಸ್ಕೊಡ್ಬೇಕು ಅಂತ ವಿನಯಪೂರ್ವಕವಾದಂಥ ವಿನಂತಿಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ಹಾಗೂ ಈ ಒಂದು ಸಭೆಯಲ್ಲಿ ನಮ್ಮ ಗುಡ್ಡೆಮನೆ ನಾಗರಾಜ್ ಅವರು ಇದ್ದಾರೆ, ಉದ್ಯಮಿಗಳು ಹಾಗೂ ಮತ್ತು ನಮ್ಮ ಲಯನ್ಸ್ ಕ್ಲಬ್ನ ನೂತನ ಸದಸ್ಯರು. ಬರ್ತಾ ಇದ್ದಂಗೆ ಅವರು ಒಂದು ಸೇವೆಯನ್ನು ವಿಸ್ತರಣೆ ಮಾಡಿದ್ದಾರೆ, ಅವರಿಗೂ ಕೂಡ ಅಭಿನಂದನೆಗಳು. ಹಾಗೆ ನಮ್ಮ ಸತೀಶ್ ಮಗುವೀರ ಸಮಾಜದ ಮಾಜಿ ಅಧ್ಯಕ್ಷರಿದ್ದಾರೆ, ಅವರು ಕೂಡ ಉಪಸ್ಥಿತಿ ಇದ್ದಾರೆ. ಎಲ್ಲರನ್ನ ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಎಲ್ಲರೂ ಆಗಮಿಸಬೇಕು ಅಂತೇಳಿ